ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಎಮ್ಮೆದೊಡ್ಡಿ ಅಂಚಿಯಲ್ಲಿ ಬರುವ ಮದಗದ ಕೆರೆಯಲ್ಲಿ ಕಾನೂನು ಬಾಹಿರವಾಗಿ ಮಣ್ಣಿನ ಗಣಿಗಾರಿಕೆ ನಡೆಯುತ್ತಿದ್ದು, ಈ ಕೂಡಲೇ ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ತಡೆಯಾಜ್ಞೆಯೊಡ್ಡಬೇಕು, ಗಣಿಗಾರಿಕೆ ಮಾಡುತ್ತಿರುವವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೆರೆ ಖಾಲಿಯಾದ ಸಂದರ್ಭದಲ್ಲಿ ಗುಡ್ಡಗಾಡುಗಳಿಂದ ಮಣ್ಣು ತುಂಬಿದ ಗುಂಡಿಯಲ್ಲಿ ಪ್ರಾಣಿಗಳು ನೀರು ಕುಡಿಯಲು ಬಂದು ಹಲವು ಜಾನುವಾರುಗಳು ಸಾವಿಗೀಡಾಗಿದೆ. ಮಕ್ಕಳು ಈಜಲು ಹೋಗಿ ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ. ತಹಶೀಲ್ದಾರ್ ಅವರು ಮತ್ತು ನೀರಾವರಿ ಇಲಾಖೆಯ ಸಮ್ಮುಖದಲ್ಲಿ ಯಾವ ಜಾಗದಲ್ಲಿ ಮಣ್ಣು ತುಂಬಬೇಕೆಂದು ನೀರಾವರಿಯವರು ನಿಗದಿಪಡಿಸುವ ಸ್ಥಳದಲ್ಲಿ ತುಂಬಿಕೊಳ್ಳಲಿ, ಇಲ್ಲವಾದಲ್ಲಿ ಮಣ್ಣನ್ನು ತುಂಬದಂತೆ ತಡೆಯಾಜ್ಞೆಯೊಡ್ಡಬೇಕು ಎಂದು ಸೋಮನಾಯಕ್ ಅವರು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಕಡೂರು ತಾಲೂಕಲ್ಲಿ ಒಂದು ಮದ್ಗಾದ ಕೆರೆ ಇದೆ. ಮದ್ಗಾದ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣಿನ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋದ ವರ್ಷನೂ ಇದೇ ಬೇಸಿಗೆ ಸೀಸನಲ್ಲಿ ಇಂಥ ಒಂದು ವಿಚಾರಗಳನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದು. ಕಣ್ ಜಾಗದಲ್ಲಿ ಎಲ್ಲಿ ಒಳ್ಳೊಳ್ಳೆ ಮಣ್ಣು ಸಿಗುತ್ತೆ ಆ ಮಣ್ಣನ್ನೆಲ್ಲ ಬಾಚ್ಕೊಂಡು ಹೋಗ್ಬಿಟ್ಟು ಗುಂಡಿ ಮಾಡಿ ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೆ ನೀರಿಗೆ ಅಂತ ಬಂದಂಥ ಪ್ರಾಣಿಗಳು ಅಲ್ಲಲ್ಲೇ ಕೆಸರಲ್ಲೆಲ್ಲ ಸಿಹಾಕೊಂಡು ಬಾವಿಲಿ ಬಿದ್ದು ಪ್ರಾಣ ಹಾನಿಯಾಗ್ತಾ ಇದೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ವಿಷಯನ ಗಮನಕ್ಕೆ ತಂದಿದ್ದೀವಿ. ಇನ್ನು 15 ದಿನದ ಒಳಗಡೆಯಾಗಿ ಜಿಲ್ಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಒತ್ತಾಯ. ಆಗದೇ ಇದ್ದಂಥ ಸಂದರ್ಭದಲ್ಲಿ ಹಲವು ಸಂಘಟನೆಗಳೊಂದಿಗೆ ಸೇರಿ ನಾವು ಜಿಲ್ಲಾಧಿಕಾರಿ ಎದುರುಗಡೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಮನವಿನ ಕೊಟ್ಟಿರ್ತೀವಿ ಜಿಲ್ಲಾಧಿಕಾರಿಗಳಿಗೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಭಾಷಾ, ರಾಜಣ್ಣ, ಆನಂದ್, ಇಲಿಯಾಸ್ ಉಪಸ್ಥಿತರಿದ್ದರು.